ವೀಕ್ಷಕರಿಗೆ ನಮಸ್ಕಾರಗಳು. ಇಂದು ನಾನು ನಿಮಗೆ ಹುಲಿ ಬೇಟೆ ವೀರಗಲ್ಲನ್ನು ಪರಿಚಯ ಮಾಡಿಸಲಿದ್ದೇನೆ. ತೆಕ್ಕಲಕೋಟೆಯಲ್ಲಿ ಅನೇಕ ರಾಜ ಮನೆತನಗಳು ಆಳ್ವಿಕೆಯ ಮಾಡಿರುವ ಕುರಿತು ಸ್ಮಾರಕಗಳಿದ್ದು ಅವುಗಳಲ್ಲಿ ಒಂದಾದಂತಹ ಈ ಒಂದು ಹುಲಿ ಬೇಟೆ ವೀರಗಲ್ಲು ಕೂಡ ತುಂಬಾ ಪ್ರಾಮುಖ್ಯತೆಯನ್ನು ಪಡೆದಿದೆ. ಈ ಸ್ಥಳಕ್ಕೆ ಲಕ್ಷ್ಮಣಕಟ್ಟೆ ಎಂದು ಕರೆಯುತ್ತಿದ್ದು ವೀರನು ವೀರಾವೇಶದಿಂದ ಹೋರಾಡುವ ಮುಖಾಂತರ ಹುಲಿಯನ್ನು ತನ್ನ ಭರ್ಚಿಯ ಮೂಲಕ ಎದೆಗೆ ಸೀಳಿಸಿ ಸಾಯಿಸಿರುವ ಚಿತ್ರಣವನ್ನು ಮೂಡಿಸಲಾಗಿದ್ದು ಕೆಳಗಡೆ ನಾಯಿಯು ಕೂಡ ಹುಲಿಯನ್ನು ಕಚ್ಚುವಂತ ಪ್ರಯತ್ನವನ್ನು ಮಾಡುತ್ತಿದೆ. ವೀರನ ಹಿಂಬದಿಯಲ್ಲಿ ಮಹಿಳೆಯು ತನ್ನ ಎಡಗೈಯನ್ನು ಮೇಲಕ್ಕೆತ್ತಿರುವಂತೆ ಕೆತ್ತಲಾಗಿದೆ. ಈ ಹುಲಿ ಬೇಟೆ ವೀರಗಲ್ಲನ್ನು ತುಂಬಾ ಸೂಕ್ಷ್ಮವಾಗಿ ಹಾಗೂ ತುಂಬಾ ಅಲಂಕಾರಯುತವಾಗಿ ರಚಿಸಲಾಗಿದ್ದು ಈ ವೀರನು ಈ ಭಾಗದಲ್ಲಿ ತುಂಬಾ ಹೆಸರುವಾಸಿ ಆಗಿರಬಹುದು ಅಥವಾ ಪ್ರಸಿದ್ಧ ನಾಯಕನಾಗಿರಬಹುದು ಎಂಬ ಅರ್ಥದಲ್ಲಿ ರೂಪಿಸಿರಬಹುದೆಂದು ಊಹಿಸಬಹುದಾಗಿದೆ. ಈ ಒಂದು ಫಲಕದ ಮೇಲೆ ಅಕ್ಷರಗಳನ್ನು ಬರೆಯಲಾಗಿದ್ದು ಅಂದರೆ ಶಾಸನವನ್ನು ಒಳಗೊಂಡಿದ್ದು ಈ ಶಾಸನದ ಪ್ರಕಾರ ಹನುಮಕ್ಕನ ಮಗ ಲಚುಮಪ್ಪ ಎಂದು ಬರೆಯಲಾಗಿದೆ. ಈ ಆಧಾರದ ಮೇಲೆ ಹನುಮಕ್ಕನ ಮಗ ಲಕ್ಷ್ಮಪ್ಪ ಎನ್ನುವವರು ಈ ವೀರನು ಆಗಿರಬಹುದೆಂದು ಅರ್ಥೈಸಿಕೊಳ್ಳಬಹುದು. ವೀರಗಲ್ಲಿನ ಮೇಲೆ ಸೂರ್ಯಚಂದ್ರರನ್ನು ಕೆತ್ತಿರಲಾಗಿದ್ದು ಇದು ಸೂರ್ಯಚಂದ್ರ ಇರುವರಿಗೂ ಕೂಡ ಶಾಶ್ವತ ಅಥವಾ ಅಜರಾಮರ ಎಂದು ಸೂಚಿಸುತ್ತದೆ. ಇಂತಹ ಅನೇಕ ವೀರಗಲ್ಲುಗಳು ನಮ್ಮ ತಕ್ಕಲಕೋಟೆಯಲ್ಲಿದ್ದು ವೀರರ ತ್ಯಾಗಗಳ ಪ್ರತಿರೂಪಗಳಾಗಿವೆ. ಈ ವೀರಗಲ್ಲನ್ನು ಕುರಿತು ಇನ್ನಷ್ಟು ಸಂಶೋಧನೆ ಕೈಗೊಳ್ಳುವ ಅವಶ್ಯಕತೆ ಇದೆ. ಮುಂದಿನ ವಿಡಿಯೋದಲ್ಲಿ ಹೊಸ ವಿಷಯಗಳೊಂದಿಗೆ ಪರಿಚಯ ಮಾಡಿಸಲಿದ್ದೇನೆ. ಧನ್ಯವಾದಗಳು.